ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಡಿಜಿಟಲ್ ಕಲಿಕಾ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆ ದಕ್ಷ ಮತ್ತು ಪರಿಪೂರ್ಣ ಜ್ಞಾನವಂತರಾದ ಎಚ್ ಸುಖದೇವ್ ಅವರು ಇತಿಹಾಸ ಬರೆಯುತ್ತಿದ್ದಾರೆ. ಡಿಜಿಟಲ್ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಸುವ ಮೂಲಕ ಭವಿಷ್ಯದಲ್ಲಿ ಮಾನವ ಸಂಪನ್ಮೂಲ ಸಿದ್ಧಪಡಿಸುವ ಕಾರ್ಯದಲ್ಲಿ ಸುಖದೇವ್ ಅವರು ಸಿದ್ಧಸ್ಥರಾಗಿದ್ದಾರೆ. ಈ ವಿಷಯದಲ್ಲಿ ಅವರ ಶ್ರಮ ಸಾಧನೆ ಅಪ್ರತಿಮ. ಎಡಬಿಡದೆ ಮಕ್ಕಳನ್ನು ಡಿಜಿಟಲ್ ಜ್ಞಾನದತ್ತ ಹೆಜ್ಜೆ ಹಾಕಿಸುತ್ತಿದ್ದಾರೆ. ಇವರು ಸಾಧನೆಯ ಫಲ ಶ್ರುತಿಯಾಗಿ ದಿನಾಂಕ 17ರಂದು ರಂಗಮಂದಿರದಲ್ಲಿ ಜ್ಞಾನ ಸೇತು ಜಿಲ್ಲಾ ಮಟ್ಟದ ರಾಜ್ಯಕ್ಕೆ ಉತ್ತಮ ಪ್ರಗತಿ ಸಾಧಿಸಿದ ಶಾಲೆಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಜಿಲ್ಲೆಯ 34 ಶಾಲೆಗಳು ಡಿಜಿಟಲ್ ಕಲಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಪ್ರಸಕ್ತ ಸಾಲಿನಲ್ಲಿ ರಾಯಚೂರು ಜಿಲ್ಲೆಯು ಆರಂಭ ಹಂತದಲ್ಲೇ ಜ್ಞಾನ ಸೇತು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಮುನ್ನಡೆಯ ಪ್ರಗತಿ ಪರಿಶೀಲಿಸಿ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಡಿಜಿಟಲ್ ಶಿಕ್ಷಣಕ್ಕೆ ನೋಂದಾಯಿಸಿ ನಿಯಮಿತವಾಗಿ ರಾಜ್ಯ ಮಟ್ಟದಲ್ಲಿಯೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಜಿಲ್ಲೆಯ ಸರ್ಕಾರಿ ಶಾಲೆಗಳು ಬಳಸಿಕೊಂಡು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿಯವರೆಗೂ ಜಿಲ್ಲೆಯಿಂದ 1,22,368 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡು 50,678 ವಿದ್ಯಾರ್ಥಿಗಳು ನಿಯಮಿತವಾಗಿ ಡಿಜಿಟಲ್ ಸಂಪನ್ಮೂಲಗಳನ್ನು ಬಳಸಿಕೊಂಡು ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯನ್ನು ಮುನ್ನಡೆ ಸಾಧಿಸುವಂತೆ ಬಳಸಿಕೊಂಡಿದ್ದು ಸುಖದೇವ್ ಅವರ ಕಲಿಕಾ ಸಾಮರ್ಥ್ಯವನ್ನು ತೋರಿಸಿಕೊಡುತ್ತದೆ. ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ 34 ಮುಖ್ಯ ಗುರುಗಳಿಗೆ 2 ಸಿಆರ್ಪಿಗಳಿಗೆ 4 ಬ್ಲಾಕ್ ನೋಡಲ್ ಅಧಿಕಾರಿಗಳಿಗೆ ರಾಜ್ಯ ಮಟ್ಟದಿಂದ ಅಭಿನಂದಿಸಿ ಪ್ರಶಸ್ತಿ ಪತ್ರಗಳನ್ನು ನೀಡಿರುವ ಪ್ರಯುಕ್ತ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಅಭಿನಂದಿಸಿ ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭವನ್ನು ನಡೆಸಲಾಯಿತು. ಇದರಲ್ಲಿ ಸಿಂಧನೂರು ಬ್ಲಾಕ್ನಿಂದ 12 ಶಾಲೆಗಳು, ಲಿಂಗಸೂಗೂರು ಬ್ಲಾಕ್ನಿಂದ 14 ಶಾಲೆಗಳು, ದೇವದುರ್ಗ ಬ್ಲಾಕ್ನಿಂದ 3 ಶಾಲೆಗಳು, ರಾಯಚೂರು ಮತ್ತು ಮಾನ್ವಿ ಬ್ಲಾಕ್ನಿಂದ ತಲಾ 2 ಶಾಲೆಗಳು ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತವೆ. ಅದರಂತೆ ಉತ್ತಮ ಕಾರ್ಯನಿರ್ವಹಿಸಿದ ಬ್ಲಾಕ್ ನೋಡಲ್ ಅಧಿಕಾರಿಗಳಾದ ಲಿಂಗಸೂಗೂರಿನ ಶ್ರೀ ಮಲ್ಲಿಕಾರ್ಜುನ್ ಮೇಟಿ, ಸಿಂಧನೂರಿನಿಂದ ಬಸವರಾಜ್ ಆನೆಗುಂದಿ, ದೇವದುರ್ಗದಿಂದ ಶಿವಕುಮಾರ್ ನಾಡಗೌಡ ಹಾಗೂ ರಾಯಚೂರಿನಿಂದ ಕಾಶಿನಾಥ್ ಅವರನ್ನು, ಅದೇ ರೀತಿ ಯಾಸಿನ್ ಲಿಂಗಸೂಗೂರಿನಿಂದ ಹಾಗೂ ಕೇಶವ್ ಸಿಂಧನೂರಿನಿಂದ ಸಿಆರ್ಪಿಗಳನ್ನು ಹಾಗೂ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಸುಖದೇವ್ ಅವರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಿ ರಾಜ್ಯ ಮಟ್ಟದ ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು.